ನಮ್ಮ ಇವತ್ತು ಕ್ರೌಡ್ಗೆ ಇಲ್ಲಿ ಬಂದಿರೋ ನೆರೆದಿರೋರು ಎಲ್ಲ ಜನರಿಗೆ ಕೇಳಿಕೊಂಡು ಎರಡು ಮಾತಾಡಬೇಕು ಅಂತ. ಟುಡೇ ಇಸ್ ವರ್ಲ್ಡ್ ಹಾರ್ಟ್ ಡೇ. ಅವೆಲ್ಲರೂ ಕೂಡ ಈ ಒಂದು ನಮ್ಮ ಹೃದಯದ ದಿನವನ್ನು ಪ್ರಪಂಚದಾದ್ಯಂತ ಆಚರಣೆಯನ್ನು ಮಾಡ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಾಲಕೃಷ್ಣೇಗೌಡರು ಇದರ ನೇತೃತ್ವವನ್ನು ವಹಿಸಿ ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಡಾಕ್ಟರ್ ರಾಜಗೋಪಾಲ್ ಅವರಿದ್ದಾರೆ, ಡಾಕ್ಟರ್ ರಾಮ್ ಪ್ರಸಾದ್ ಅವರು ಇದ್ದಾರೆ, ಭಾಳ ವೈದ್ಯರು, ವಿದ್ಯಾರ್ಥಿಗಳು, ಮುಖಂಡರುಗಳು ಎಲ್ಲರೂ ಕೂಡ ಭಾಳ ಆಸಕ್ತಿಯಿಂದ ಭಾಗವಹಿಸಿದ್ದೀರಿ. ನಿಮಗೆಲ್ಲರೂ ಕೂಡ ಗೊತ್ತಿದೆ, ಹಿಂದಿನವರೆಲ್ಲರೂ ಕೂಡ ದುಡಿಮೆ ಮಾಡ್ತಾಯಿದ್ರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ. 7 ಗಂಟೆಗೆ ಊಟ ಮಾಡಿ ಮಲಗಿಬಿಡ್ತಾಯಿದ್ರು. ಬೆಳಗ್ಗೆ 4-5 ಗಂಟೆಗೆ ಎದ್ದು ಮತ್ತೆ ಕೆಲಸ ಶುರು ಮಾಡ್ತಾಯಿದ್ರು. ಹಾರ್ಟ್ ಅಟ್ಯಾಕ್ ಅಂತ ಯಾರು ಹುಡುಕಿದ್ರೂ ಸಿಗ್ತಿರ್ಲಿಲ್ಲ. ಒಂದು ತಾಲೂಕಲ್ಲಿ ಒಬ್ಬರು ಇಬ್ಬರು ಕೂಡ ಸಿಗ್ತಾ ಇರಲಿಲ್ಲ. ಆದರೆ ಇವತ್ತೇನಾಗಿದೆ, ಚೆನ್ನಾಗೇ ಇದ್ದಾರೆ. ಈಗ ತಾನೇ ಹಾರ್ಟ್ ಅಟ್ಯಾಕ್ ಆಗೋಯ್ತು, ತೀರ್ಕೊಂಬಿಟ್ರು. ಇನ್ನು ಕೆಲವರು ಇಮ್ಮಿಡಿಯೇಟಾಗಿ ಕರ್ಕೊಂಡು ಹೋದರು, ಡಾಕ್ಟ್ರು ಸರ್ಜರಿ ಮಾಡಿದರು, ಬದುಕಿದ್ರು. ಹಾರ್ಟ್ ಸರ್ಜರಿಗೆ ನಿಮ್ಗೆ ಗೊತ್ತಿದೆ ಎಷ್ಟು ಹಾಸ್ಪಿಟ್ಲ್ ಇರ್ತಿದ್ದೋ ಅಂತೇಳಿ. ಆದರೆ ಇವತ್ತು ಪ್ರತಿ ಹಾಸ್ಪಿಟ್ಲಲ್ಲೂ ಕೂಡ ಹಾರ್ಟ್ ಸರ್ಜರಿ ಮಾಡ್ತಕ್ಕಂಥ ಒಂದು ಕ್ಲಿನಿಕ್ಕು ಇದನ್ನೆಲ್ಲ ಫೆಸಿಲಿಟೀಸ್ನ ಎಲ್ಲ ಕಡೆ ಮಾಡ್ತಿದ್ದಾರೆ. ಯಾಕೆಂದರೆ ಅಷ್ಟೊಂದು ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ ಅಂತಕ್ಕಂಥದ್ದು ನಮ್ಮ ಎಲ್ಲ, ಅದರಲ್ಲೂ ಕೂಡ ಯುವಕರಿಗೂ ಕೂಡ ಆಗ್ತಾಯಿದೆ, ಮಧ್ಯಮ ವಯಸ್ಸಿನವ್ರಿಗೂ ಆಗ್ತಾಯಿದೆ, ಏಜ್ ಆದವ್ರಿಗೂ ಆಗ್ತಾಯಿದೆ. ಹಾರ್ಟ್ ಅಟ್ಯಾಕ್ ಇಷ್ಟು ವೇಗವಾಗಿ ಆಗ್ತಾ ಇರೋದನ್ನು ನಾವು ನೀವೆಲ್ಲರೂ ಕೂಡ ನನಗೆ ತಿಳಿದಿರ್ತಕ್ಕಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಾವೆಲ್ಲರೂ ಎಷ್ಟೇ ಕಷ್ಟ ಆದರೂ ಕೂಡ ಆ್ಯಕ್ಟಿವ್ ಆಗಿ, ಇವತ್ತು ನಮಗೆಲ್ಲರೂ ಕೂಡ ಗೊತ್ತಿದೆ, ರೈತರು ಇವತ್ತು ಕೂಡ ಜಮೀನಲ್ಲಿ ಕೆಲವು ಪರ್ಸೆಂಟೇಜ್ ಈಗಲೂ ಕೂಡ ದುಡಿತಾರೆ, ಅವರು ಕಡಿಮೆ. ನಮ್ಮಲ್ಲಿ ಯಾರು ಕಡ್ಡಾಯವಾಗಿ ವಾಕಿಂಗ್ ಮಾಡ್ತಾರೆ, ಯೋಗ ಮಾಡ್ತಾರೆ, ಧ್ಯಾನ ಮಾಡ್ತಾರೆ, ಅವ್ರುಗಳಿಗೆ ಹಾರ್ಟ್ ಅಟ್ಯಾಕ್ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ಎಲ್ಲ ಕಾರಣಗಳಿಂದ ಅದನ್ನು ತಡಿಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಸೇರಿ ಎಲ್ಲ ಜನರಿಗೆ ಒಂದು ಅವೇರ್ನೆಸ್ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಎಲ್ಲ ಜನರಲ್ಲೂ ಕೂಡ ಏನಪ್ಪ ಇದು ಈ ರೀತಿ ವರ್ಲ್ಡಲ್ಲಿ, ಪ್ರಪಂಚದಲ್ಲೇ ಈ ಹಾರ್ಟ್ ಡೇ ಮಾಡ್ತಾಯಿದ್ದಾರೆ, ಯಾವ ಕಾರಣಕ್ಕೆ ಮಾಡ್ತಾಯಿದ್ದಾರೆ, ನಿಜವಾಗ್ಲೂ ಕೂಡ ಅವರೆಲ್ಲರೂ ಕೂಡ ಎಚ್ಚರ ವಹಿಸಿ ಅವೇರ್ನೆಸ್ ಬಂದು ಅರಿವು ಮೂಡಿಸ್ತಕ್ಕಂಥ ಕೆಲಸದಲ್ಲಿ ಮಾಡಬೇಕು ಅಂತೇಳಿ ತಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೀರಿ. ಇದು ಒಳ್ಳೆಯ ಒಂದು ಕಾರ್ಯಕ್ರಮ. ಪಾಲ್ಗೊಂಡಿರ್ತಕ್ಕಂಥ ನೀವುಗಳು ನಿಮ್ಮಿಂದ ನೂರಾರು ಜನರು ಕೂಡ ಹಾರ್ಟ್ ಅಟ್ಯಾಕ್ ಬರದೇ ಇರಲಿ, ಅದು ನಮ್ಮ ಒಂದು ಪ್ರಯತ್ನವನ್ನು ನಾವು ಪ್ರಾರಂಭ ಮಾಡೋಣ ಅಂಥೇಳಿ ಈ ಒಂದು ಪ್ರಪಂಚದ ಹೃದಯದ ದಿನ, ವರ್ಲ್ಡ್ ಹಾರ್ಟ್ ಡೇ ಅಂಥೇಳಿ ತಾವೇನು ಮಾಡ್ತಾಯಿದ್ದೀರಿ, ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದೀರಿ. ಜನರಿಗೆ ಆರೋಗ್ಯ ಭಾಳ ಮುಖ್ಯ. ಆರೋಗ್ಯ ಇದ್ರೇ ಅವರ ಬುದ್ಧಿ, ವಿದ್ಯೆ ಎಲ್ಲವನ್ನು ಕೂಡ ಪಡೀಲಿಕ್ಕೆ, ನೆಮ್ಮದಿಯನ್ನು ಪಡೀಲಿಕ್ಕೆ ಸಾಧ್ಯ. ಆ ರೀತಿ ಆರೋಗ್ಯಕ್ಕೋಸ್ಕರ ವರ್ಲ್ಡ್ ಹಾರ್ಟ್ ಡೇ ದಿನ ತಾವೆಲ್ಲರೂ ಕೂಡ ಮ್ಯಾರಥಾನ್ನು ಕೂಡ ಪ್ರಾರಂಭ ಮಾಡ್ತಾಯಿದ್ದೀರಿ. ಎಲ್ಲ ಜನರಿಗೂ ಕೂಡ ಆರೋಗ್ಯ ಸಿಗಬೇಕು, ಯಾರಿಗೂ ಹಾರ್ಟು ಕಾಯಿಲೆ ಬರಬಾರ್ದು ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ತಾವೆಲ್ಲರೂ ಕೂಡ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ತಮಗೆಲ್ಲರಿಗೂ ಕೂಡ ವರ್ಲ್ಡ್ ಹಾರ್ಟ್ ಡೇ ದಿನದ ಶುಭಾಶಯಗಳು. ತಮಗೆಲ್ಲರೂ ಕೂಡ
ನಿಮಗೆ ನಿಮ್ಮ ಕುಟುಂಬದವ್ರಿಗೆ ಎಲ್ಲರೂ ಕೂಡ ಒಳ್ಳೆಯದಾಗಲಿ. ನಮ್ಮ ಡಾಕ್ಟರ್ ಬಾಲಕೃಷ್ಣೇಗೌಡರು ಇವರೆಲ್ಲರೂ ಕೂಡ ರಾಮ್ ಪ್ರಸಾದ್ ಅವರು, ರಾಜಗೋಪಾಲ್ ಅವರು ತಾವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ. ತಮಗೂ ಕೂಡ ಈ ರೀತಿಯ ಕಾರ್ಯಕ್ರಮಗಳು ಆವಾಗ ಆಗೋದ್ರಿಂದ ಎಲ್ಲ ಜನರು ಕೂಡ ಅದು ಕಾಯಿಲೆ ಬಂದ ಮೇಲೆ ಮಾಡೋದಕ್ಕಿಂತ ಬರೋದನ್ನ ತಡಿತಕ್ಕಂಥ ಈ ಒಂದು ಒಳ್ಳೆಯ ಉಪಯುಕ್ತ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥ ತಮಗೆಲ್ಲರೂ ಕೂಡ ತುಂಬ ಹೃದಯದ ಅಭಿನಂದನೆಗಳು. ನಮಸ್ಕಾರ. Thank you, sir. I request you to please present a token of appreciation. A big round of applause to our chief guest, former minister and Chamundeshwari MLA, GT Devegowda sir. Thank you, sir. ಇಷ್ಟು ಸೂಕ್ಷ್ಮವಾಗಿ ನಮ್ಗೆ ಇವತ್ತು ಒಂದು ಚಿಕ್ಕ ಇದರಲ್ಲೇ ಅಡ್ವೈಸ್ ಮಾಡಿದ್ದೀರಾ ಎಲ್ಲರಿಗೂ ಆಕ್ಟಿವ್ ಆಗಿರೋಕ್ಕೆ. ಐ ಹೋಪ್ ಎವ್ರಿಬಡಿ ವಿಲ್ ಫಾಲೋ ದ್ಯಾಟ್.